ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಯುದ್ಧದ ಬಗ್ಗೆ ಟ್ರಂಪ್ ಅವರು ರೀಸೆಂಟ್ ಆಗಿ ಮಾತಾಡ್ತಾ ಈ ಒಂದು ಯುದ್ಧವನ್ನ ಕೊನೆಗಾಣಿಸಬೇಕು ಅನ್ನೋದ್ರ ಬಗ್ಗೆ ಹಿಂಟ್ ಅನ್ನ ಕೊಡ್ತಾ ಇದ್ದಾರೆ. ಅಂಡ್ ಇದ್ರ ಬಗ್ಗೆ ಸುಮಾರಷ್ಟು ಅಭಿಪ್ರಾಯಗಳು ಆನ್ಲೈನ್ ಅಲ್ಲಿ ವ್ಯಕ್ತ ಆಗ್ತಿದೆ. ಅಮೆರಿಕ ಏನಾದ್ರು ಹಿಂದೆ ಸರಿತಾ ಇದೆಯಾ ಅಂತ. ಏನಕ್ಕೆ ಅಂತಂದ್ರೆ ರೀಸೆಂಟ್ ಆಗಿ ಇರಾನ್ ನ ಮೇಲೆ ಇರ್ತಕ್ಕಂಥ ಆಯಿಲ್ ಮೇಲೆ ಇರ್ತಕ್ಕಂಥ ಒಂದು ಸ್ಯಾಂಕ್ಷನ್ಸ್ ಅನ್ನ ಕೂಡ ತಾತ್ಕಾಲಿಕವಾಗಿ ಲಿಫ್ಟ್ ಮಾಡಿದ್ದಾರೆ ಇವತ್ತು ಬಂದಿರತಕ್ಕಂಥ ನ್ಯೂಸ್ ನ ಪ್ರಕಾರ. ಅಂಡ್ ಮತ್ತೊಂದು ಕಡೆ ಏನಾಗ್ತಿದೆ ಅಂತಂದ್ರೆ ಇಸ್ರೇಲ್ ಇರಾನ್ ನ ಒಂದು ನ್ಯೂಕ್ಲಿಯರ್ ಸೈಟ್ ಮೇಲೆ ದಾಳಿಯನ್ನ ಮಾಡಿದೆ. ಅಂಡ್ ಇರಾನ್ ತನ್ನ ಒಂದು ಲಾಂಗೆಸ್ಟ್ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಯೂಸ್ ಮಾಡಿಕೊಂಡು ಹಿಂದೂ ಮಹಾಸಾಗರದಲ್ಲಿ ಇರ್ತಕ್ಕಂಥ US ಅಂಡ್ UK ಒಂದು ಮಿಲಿಟರಿ ಬೇಸ್ ಮೇಲೆ ದಾಳಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದೆ. ಇಷ್ಟಕ್ಕೂ ಗ್ರೌಂಡ್ ರಿಯಾಲಿಟಿ ಏನಾಗಿದೆ ಎಲ್ಲ ವಿಚಾರಗಳ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವೇನು ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದಾನೆ ದಯವಿಟ್ಟು ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫುಲ್ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ಈಗ ಮೋರ್ ದೆನ್ 3 minutes ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ ಅನ್ನೋದು ಜಾಸ್ತಿ ಜನಕ್ಕೆ ಸಜೆಸ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ವಿಡಿಯೋ ಕೂಡ ತುಂಬಾ ಜನಕ್ಕೆ ರೀಚ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು 3 minutes ಒಳಗಡೆ ಕಟ್ ಮಾಡಿ ಹಾಕಿರ್ತೇನೆ. ನಿಮಗೆ ಕಂಪ್ಲೀಟ್ ವಿಡಿಯೋ ಅನ್ನೋದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಕ್ರಿಯೇಟಿವ್ ಕೋದಂಡ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಅಲ್ಲಿ ಹೋಗಿ ನೀವು ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಬಹುದಾಗಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಪಂಚದ ಒಂದು ಗಮನ ಅನ್ನೋದು ಈಗ ಹಿಂದೂ ಮಹಾಸಾಗರದ ಮೇಲೆ ಬಂದಿದೆ ಅಂತಾನೆ ಹೇಳಬಹುದು. ಏನಕ್ಕೆ ಅಂತಂದ್ರೆ ಹಿಂದೂ ಮಹಾಸಾಗರದಲ್ಲಿ ಇರ್ತಕ್ಕಂತಹ ಒಂದು ಡಯಾಗೋ ಗಾರ್ಸಿಯಾ ಅನ್ನೋ US ಮತ್ತೆ UK ಜಾಯಿಂಟ್ ಮಿಲಿಟರಿ ಬೇಸ್ ಏನಿದೆ. ಸೊ ಈ ಒಂದು ಮಿಲಿಟರಿ ಬೇಸ್ ನ ಮೇಲೆ 2 ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಲಾಂಚ್ ಮಾಡಿದ್ದಾರೆ ಅದನ್ನ ಅಟ್ಯಾಕ್ ಮಾಡ್ಲಿಕ್ಕೆ. ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಆ ಒಂದು ಮಿಲಿಟರಿ ಬೇಸ್ ಅಂತಂದ್ರೆ ಅದು ಒಂದು ಲಾಂಗ್ ರೇಂಜ್ ಬಾಂಬರ್ಸ್ ಮತ್ತೆ ಸಬ್ಮೆರಿನ್ಸ್ ಇಲ್ಲಿಂದ ಆಪರೇಟ್ ಆಗ್ತದೆ. ಅಂಡ್ ಇಂಡೋ ಪೆಸಿಫಿಕ್ ನಲ್ಲಿ US ಪವರ್ ಪ್ರೊಜೆಕ್ಷನ್ ಗೆ ಇದು ಒಂದು ಬ್ಯಾಕ್ ಬೋನ್ ಕೂಡ ಆಗಿದೆ. ಅದಕ್ಕೋಸ್ಕರ ಈ ಒಂದು ಮಿಲಿಟರಿ ಬೇಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡು 2 ಮಿಸೈಲ್ ಗಳನ್ನ ಕೂಡ ಲಾಂಚ್ ಇತ್ತು. ಒಂದು ಮಿಸೈಲ್ ಅನ್ನೋದು ಮಧ್ಯದಲ್ಲೇ ಫೈಲ್ಯೂರ್ ಆದ್ರೆ ಮತ್ತೊಂದು ಮಿಸೈಲ್ ಅನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಇಂಟರ್ಸೆಪ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದರಿಂದ ಇರಾನ್ ಅನ್ನೋದು ಒಂದು ಸಂದೇಶ ಕೊಡ್ಲಿಕ್ಕೆ ಟ್ರೈ ಮಾಡಿದೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇರಾನ್ ಅನ್ನೋದು ಒಂದು 4000+ ಕಿಲೋಮೀಟರ್ ದೂರದ ಒಂದು ಟಾರ್ಗೆಟ್ ಅನ್ನ ಹಿಟ್ ಮಾಡೋದಕ್ಕೆ ಒಂದು ಅಟೆಂಪ್ಟ್ ಅನ್ನ ಮಾಡಿದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇರಾನ್ ಲಾಂಗ್ ರೇಂಜ್ ಕೆಪಾಬಿಲಿಟಿ ಇರ್ತಕ್ಕಂಥ ಒಂದು ಮಿಸೈಲ್ಸ್ ಇದೆ ಅನ್ನೋ ಒಂದು ಪವರ್ ಅನ್ನ ತೋರಿಸ್ತಾ ಇದೆ. ಅದೇ ರೀತಿ US ಗೆ ಒಂದು ಡೈರೆಕ್ಟ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇದು ಒಂದು ಸಿಂಬಾಲಿಕ್ ಅಟ್ಯಾಕ್ ಅಲ್ಲದೆ ಇದ್ರು ಇದು ಒಂದು ಸ್ಟ್ರಾಟಜಿಕ್ ಒಂದು ಮೂವ್ ಅನ್ನ ಇರಾನ್ ಮಾಡಿದೆ ಅಂತ ಕೂಡ ಹೇಳ್ಬೋದು. ಮತ್ತೊಂದು ಕಡೆಯಿಂದ ಇಸ್ರೇಲ್ ಇರಾನ್ ನ ಒಂದು ನ್ಯೂಕ್ಲಿಯರ್ ಸೈಟ್ ಆಗಿರ್ತಕ್ಕಂಥ ಒಂದು ನತಾನ್ಸ್ ನ ಮೇಲೆ ದಾಳಿಯನ್ನ ಮಾಡಿದೆ. ಏನಕ್ಕೆ ಈ ಒಂದು ನತಾನ್ಸ್ ಸೈಟ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ಇಸ್ರೇಲ್ ದಾಳಿ ಮಾಡಿತು ಅಂತ ನಾವು ನೋಡೋದಾದ್ರೆ ಒಂದು ನತಾನ್ಸ್ ಸೈಟ್ ಅನ್ನೋದು ಇರಾನ್ಗೆ ತುಂಬಾ ಕ್ರೂಷಿಯಲ್ ಆಗಿರ್ತದೆ. ಏನಕ್ಕಂತಂದ್ರೆ ಇರಾನ್ ನ ಯುರೇನಿಯಂ ಎನ್ರಿಚ್ಮೆಂಟ್ ಸೆಂಟರ್ ನ್ಯೂಕ್ಲಿಯರ್ ವೆಪನ್ ಡೆವಲಪ್ಮೆಂಟ್ ಗೆ ಇದೊಂದು ಕೀ ಸೈಟ್ ಆಗಿರ್ತದೆ. ಅಂಡ್ ಅದಕ್ಕೋಸ್ಕರ ಈ ಒಂದು ಸೈಟ್ ಅನ್ನ ಒಂದು ಪ್ರಿಸೈಸ್ ಆಗಿ ಟಾರ್ಗೆಟ್ ಮಾಡ್ಕೊಂಡು ದಾಳಿಯನ್ನ ಮಾಡಿದರೆ ಇದ್ರ ಬಗ್ಗೆ ಇರಾನ್ ಕೂಡ ರೆಸ್ಪಾನ್ಸ್ ಮಾಡಿ ರೇಡಿಯೇಷನ್ಸ್ ಯಾವ್ದು ಲೀಕ್ ಆಗಿಲ್ಲ ಅಂತ ಹೇಳಿದ್ರೆ, ಬಟ್ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಅಟ್ಯಾಕ್ ಇಂದ ಈ ಒಂದು ಎಸ್ಕಲೇಷನ್ಸ್ ಇನ್ನು ಫರ್ದರ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ. ಏನಕ್ಕಂತಂದ್ರೆ ಇದೊಂದು ನ್ಯೂಕ್ಲಿಯರ್ ಸೈಟ್ ಆಗಿರೋದ್ರಿಂದ ಅಂಡ್ ಇದು ಒಂದು ಕೀ ಸೈಟ್ ಆಗಿರೋದ್ರಿಂದ ಇರಾನ್ ಒಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ. ಸೊ ಇದು ಮತ್ತೊಂದು ಫರ್ದರ್ ಎಸ್ಕಲೇಷನ್ ಆಗೋ ಚಾನ್ಸಸ್ ಗಳು ಕೂಡ ಇದಾವೆ ಅಂತಾನೆ ಹೇಳ್ಬೋದು. ಮತ್ತೊಂದು ಸರ್ಪ್ರೈಸಿಂಗ್ ಟ್ವಿಸ್ಟ್ ಏನು ಅಂತಂದ್ರೆ ಅಮೆರಿಕ ಕಡೆಯಿಂದ ಏನು ಇರಾನ್ ನ ಆಯಿಲ್ಗೆ ಒಂದು ಸ್ಯಾಂಕ್ಷನ್ಸ್ ಅನ್ನ ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇದೊಂದು ಸರ್ಪ್ರೈಸ್ ಮೂವ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಮೆರಿಕ ಈ ಒಂದು ಸಡನ್ ಆಗಿ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದೆ ಅಂತ ನಾವು ನೋಡೋದಾದ್ರೆ ಗ್ಲೋಬಲ್ ಆಯಿಲ್ ಪ್ರೈಸಸ್ ಅನ್ನೋದು ಸಡನ್ ಆಗಿ ಸ್ಪೈಕ್ ಆಗದಂತೆ ಮತ್ತೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು ಮತ್ತೆ ಯುರೋಪ್ ಅಂಡ್ ಏಷ್ಯಾ ಫ್ಯೂಯಲ್ ಸಪ್ಲೈ ಸ್ಟೇಬಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಈ ಒಂದು ನಿರ್ಧಾರವನ್ನ ತಗೊಂಡಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದರ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ ಇರಾನ್ ಎಕಾನಮಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಅಂಡ್ ಆಯಿಲ್ ಮಾರ್ಕೆಟ್ ಅನ್ನೋದು ಸ್ಟೆಬಿಲೈಸ್ ಆಗೋ ಚಾನ್ಸಸ್ ಗಳಿರ್ತದೆ. ಆದ್ರೆ ಇಡನ್ ಸ್ಟ್ರಾಟಜಿ ಏನಪ್ಪಾ ಅಮೆರಿಕದು ಅಂತಂದ್ರೆ US ಈ ಒಂದು ವಾರನ್ನ ಎಸ್ಕಲೇಟ್ ಆಗದಂತೆ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ರಿಲ್ಯಾಕ್ಸೇಷನ್ ಅನ್ನ ಕೂಡ ಒಂದು ಟೆಂಪರರಿ ಆಗಿ ಕೊಟ್ಟಿದೆ ಅಂತ ಕೂಡ ಹೇಳ್ಬೋದು. ನಾವು ಟ್ರಂಪ್ ಆಡಿರ್ತಕ್ಕಂಥ ಕೆಲವು ಮಾತುಗಳು ಈಗ ಗ್ಲೋಬಲ್ ಡಿಸ್ಕಷನ್ ಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ರೀಸೆಂಟ್ ಆಗಿ ವಾರ್ ವಿನ್ ಡೌನ್ ಮಾಡಲೇಬೇಕು ಅಂಡ್ ಅಬ್ಜೆಕ್ಟಿವ್ ಆಲ್ಮೋಸ್ಟ್ ಅಚೀವ್ ಆಗಿದೆ ಅಂತ ಹೇಳಿದರೆ ಅವ್ರ ಇದರ ಡೀಪ್ ಮೀನಿಂಗ್ ನಾವೇನು ಅಂತ ಸ್ವಲ್ಪ ಅನಾಲಿಸಿಸ್ ಮಾಡಿ ನೋಡೋದಾದ್ರೆ US ಲಾಂಗ್ ವಾರ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ ಮತ್ತೆ ಪಬ್ಲಿಕ್ ಪ್ರೆಷರ್ ಕೂಡ ಇದೆ ಅಂಡ್ ಕಾಸ್ಟ್ ಆಫ್ ವಾರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಅಮೆರಿಕ ಕೂಡ ಇದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು, ಬೇಗ ಈ ಒಂದು ಯುದ್ಧವನ್ನ ಎಂಡ್ ಮಾಡಬೇಕು ಅನ್ನೋದು ಕೂಡ ಅವರು ತಲೆಯಲ್ಲಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಈಗ ಇರಾನ್ ಕಡೆಯಿಂದ ಒಂದು 10 ರೂಪಾಯಿ ಖರ್ಚಾಗ್ತಿದೆ ಅಂದ್ರೆ ಅದಕ್ಕೆ ಡಬಲ್ ಆಗಿ ಅಂತಂದ್ರೆ ಒಂದು 10 ಪಟ್ಟು ಜಾಸ್ತಿ ಏನು ಯುದ್ಧದ ವೆಚ್ಚ ಅನ್ನೋದು ಅಮೆರಿಕ ಮತ್ತೆ ಇಸ್ರೇಲ್ಗೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಅವರು ಪ್ರತಿದಿನ ಅವರು ಏನು ಈ ಒಂದು ಯುದ್ಧದಲ್ಲಿ ಅವ್ರು ಸುಮಾರಷ್ಟು
ಸಾವಿರ ಕೋಟಿಗಳಷ್ಟು ಲಾಸ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಒಂದು ಮಿಸೈಲ್ ಅನ್ನ ಇರಾನ್ ಲಾಂಚ್ ಮಾಡಿದೆ ಅಂತಂದ್ರೆ ಅದನ್ನ ಇಂಟರ್ಸೆಪ್ಟ್ ಮಾಡೋದಕ್ಕೆ ಅವ್ರನ್ನ 2-3 ಮಿಸೈಲ್ಗಳನ್ನ ಯೂಸ್ ಮಾಡಬೇಕಾಗಿ ಬರ್ತಾ ಇದೆ. ಅಂಡ್ ಸುಮಾರಷ್ಟು ಫೈಟರ್ ಜೆಟ್ಗಳನ್ನ ಈಗಾಗಲೇ ಅಮೆರಿಕ ಅನ್ನೋದು ಕಳೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಸುಮಾರು ಸೈನಿಕರನ್ನ ಕಳೆದುಕೊಂಡಿದೆ. ಅಂಡ್ ಇದಕ್ಕೋಸ್ಕರ ಅಂಡ್ ಗಲ್ಫ್ ಕಂಟ್ರೀಸ್ ಪ್ರೆಷರ್ ಕೂಡ ಏನು ಅಮೆರಿಕದ ಮೇಲೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಅವರು ಅಲ್ಲಿರ್ತಕ್ಕಂಥ ಒಂದು ತೈಲಾಗಾರಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿ ಅವ್ರ ಪ್ರಾಪರ್ಟಿಗಳೆಲ್ಲ ನಾಶ ಆಗ್ತಿರೋದಾಗಿರ್ಬೋದು, ಮತ್ತೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಕ್ಲೋಸ್ ಆಗಿರೋದ್ರಿಂದ, ಗ್ಲೋಬಲ್ ವೈಡ್ ಆಯಿಲ್ ಕ್ರೈಸಿಸ್ ಬಂದಿರೋದ್ರಿಂದ ಎಲ್ಲಾ ದೇಶಗಳ ಒಂದು ಪ್ರೆಷರ್ ಕೂಡ ಅಮೆರಿಕದ ಮೇಲೆ ಬೀಳ್ತಾ ಇರೋದ್ರಿಂದ ಸೊ ಆದಷ್ಟು ಬೇಗ ಈ ಒಂದು ವಾರನ್ನ ಎಂಡ್ ಮಾಡಬೇಕು ಅನ್ನೋ ಮೂಡ್ಗೆ ಕೂಡ ಟ್ರಂಪ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ಅಮೆರಿಕ ತನ್ನ ಮೇಲುಗೈಗಿಂತ ಇರಾನ್ ಮೇಲುಗೈ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಇರಾನ್ ಈ ರೀತಿ ಒಂದು ಪ್ರತಿದಾಳಿ ಮಾಡುತ್ತಂತ ಅಮೆರಿಕ ತನ್ನ ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಅಂಡ್ ಟ್ರಂಪ್ ತನ್ನ ಈಗೋ ಸೈಡ್ಗಿಟ್ಟು ಅನ್ಕೊಂಡಿರ್ತಾನೆ, ನಾನು ಏನಕ್ಕಾದ್ರೂ ಯುದ್ಧ ಮಾಡಿದ್ನೋ ಇರಾನ್ನ ಮೇಲೆ, ಆ ರೇಂಜ್ಗೆ ಒಂದು ಪ್ರತೀಕಾರವನ್ನ ಇರಾನ್ ಕೂಡ ತೀರಿಸ್ಕೊಳ್ತಿದೆ ಅಂತಾನೆ ಹೇಳ್ಬೋದು. ಅವ್ರು ಇದುವರೆಗೆ ತಮ್ಮ ಬಳಿ ಶಸ್ತ್ರಾಸ್ತ್ರಗಳು ಕಡಿಮೆ ಆಗಿದೆ ಅನ್ನೋ ರೇಂಜ್ಗೆ ದಾಳಿ ಅನ್ನೋದು ಕಡಿಮೆ ಮಾಡಿಲ್ಲ. ಅವ್ರು ಪ್ರತಿದಿನ ಅವರ ಪ್ರತಿದಾಳಿ ಅನ್ನೋದು ತುಂಬಾ ಜಾಸ್ತಿ ಆಗ್ತಾನೆ ಹೋಗ್ತಿದೆ ವಿನಃ ಅದು ಕಡಿಮೆ ಅನ್ನೋದು ಆಗ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಟ್ರಂಪ್ಗೂ ಇದು ತುಂಬಾ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು ಇರಾನ್ನ ಒಂದು ಪ್ರತೀಕಾರ. ಇದಿಷ್ಟು ಏನು ರೀಸೆಂಟ್ ಆಗಿ ಮಿಡ್ಲ್ ಈಸ್ಟ್ ನಲ್ಲಿ ನಡೆದಿರ್ತಕ್ಕಂಥ ರೀಸೆಂಟ್ ಡೆವಲಪ್ಮೆಂಟ್ಸ್ ನ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.